ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಅಡಿಕೆ ಸಸ್ಯವನ್ನು ಬೆಳೆಯುವ ಬಗ್ಗೆ ಹಾಗೂ ಉತ್ತಮ ರೀತಿಯಲ್ಲಿ ಇಳುವರಿಯನ್ನು ತೆಗೆಯುವ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಉತ್ತಮ ಬಿತ್ತನೆ ಬೀಜದ ಆಯ್ಕೆ, ಅಂದರೆ ಹೆಚ್ಚು ಫಲ ಕೊಡುವ ತಳಿಗಳನ್ನು ಆಯ್ಕೆ ಮಾಡಬೇಕು. ಅವುಗಳು ಮಂಗಳ ಮತ್ತು ಸುಮಂಗಳ ಮತ್ತು ಶ್ರೀಮಂಗಳ ಮತ್ತು VTLA3 ಮತ್ತು ಮೋಹಿತ್ ನಗರ. ಈ ಜಾತಿಯ ಅಡಿಕೆ ತಳಿಗಳು ಉತ್ತಮ ಇಳುವರಿಯನ್ನು ಕೊಡುತ್ತವೆ. ಇವುಗಳಲ್ಲಿನ ಯಾವುದಾದರೂ ಅಡಿಕೆ ತಳಿಯ ಉತ್ತಮ ಬೀಜವನ್ನು ಆಯ್ಕೆ ಮಾಡಿ ನಂತರ ಆ ಬೀಜವನ್ನು 1 ರಿಂದ 1.5 ವರ್ಷ ಪ್ಯಾಕೆಟ್ನಲ್ಲಿ ಬೆಳೆಸಿ ನಂತರ ಆ ಸಸ್ಯವನ್ನು 2.7 ಮೀಟರ್ × 2.7 ಮೀಟರ್ ಅಥವಾ 8 ಅಡಿ 10 ಇಂಚು × 8 ಅಡಿ 10 ಇಂಚು ಈ ಅಂತರದಲ್ಲಿ ಸಸ್ಯವನ್ನು ನಾಟಿ ಮಾಡುವುದು ಉತ್ತಮ. ಅಡಿಕೆ ಗಿಡವನ್ನು ನಾಟಿ ಮಾಡಿದ ನಂತರ ಆ ಸಸ್ಯಗಳಿಗೆ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ಕೊಡುವ ಬಗ್ಗೆ ನೋಡುವುದಾದರೆ ನೋಡಿ, ಪ್ರತಿ ವರ್ಷವೂ ಪ್ರತಿ ಗಿಡಕ್ಕೆ ಸಾವಯವ ಗೊಬ್ಬರ ಕೊಡಬೇಕು. ಅಂದರೆ ಹಸುವಿನ ಗೊಬ್ಬರ ಆಗಿರಲಿ ಅಥವಾ ಕೋಳಿ ಗೊಬ್ಬರ ಆಗಿರಲಿ ಅಥವಾ ಎರೆಹುಳು ಗೊಬ್ಬರ ಆಗಿರಲಿ, ಯಾವುದಾದ್ರೂ ಒಂದು ರೀತಿಯ ಗೊಬ್ಬರವನ್ನು ಪ್ರತಿ ಸಸ್ಯಕ್ಕೂ 12 ರಿಂದ 15 kg ಕೊಡಬೇಕು. ಅಂದರೆ ಸಸ್ಯದ ಸುತ್ತ ಹಾಕಬೇಕು. 2 ರಿಂದ 3 ಅಡಿ ಗ್ಯಾಪ್ ಕೊಟ್ಟು ಹಾಕಬೇಕಾಗತ್ತೆ. ಇನ್ನು ರಸಗೊಬ್ಬರದ ಬಗ್ಗೆ ನೋಡುವುದಾದರೆ ಅಂದರೆ NPK ಗೊಬ್ಬರ ಅಂದರೆ ನೈಟ್ರೋಜನ್ ಪೋಷಕಾಂಶವುಳ್ಳ ಗೊಬ್ಬರ ಅಂದರೆ ಯೂರಿಯಾವನ್ನು ಪ್ರತಿ ಗಿಡಕ್ಕೂ 100 ಗ್ರಾಮ್ ಹಾಕಬೇಕು. ಇನ್ನು ಫಾಸ್ಫರಸ್ ಗೊಬ್ಬರ ಅಂದರೆ SSP ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಪ್ರತಿ ಗಿಡಕ್ಕೂ 40 ಗ್ರಾಮ್ ಹಾಕಬೇಕು. ಇನ್ನು ಪೊಟ್ಯಾಶ್ ಪೋಷಕಾಂಶವುಳ್ಳ ಗೊಬ್ಬರ ಅಂದರೆ MOP ಅನ್ನು ಪ್ರತಿ ಗಿಡಕ್ಕೂ 140 ಗ್ರಾಮ್ ಹಾಕಬೇಕು. ಈ ಗೊಬ್ಬರವನ್ನು ವರ್ಷದಲ್ಲಿ 2 ಬಾರಿ ಹಾಕಬೇಕಾಗತ್ತೆ. ಯಾವ ಸಮಯದಲ್ಲಿ ಎಂದು ನೋಡೋದಾದರೆ ಮೊದಲನೇ ಬಾರಿ ಮೇ ಮತ್ತು ಜೂನ್, ಇನ್ನು ಎರಡನೇ ಬಾರಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಈ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಪ್ರತಿ ಗಿಡಕ್ಕೂ. ಇನ್ನು ರೋಗ ಮತ್ತು ಕೀಟದ ನಿಯಂತ್ರಣವನ್ನು ನೋಡೋದಾದರೆ ನೋಡಿ, ಅಡಿಕೆ ಕಾಯಿಗೆ ಕೊಳೆ ರೋಗ ಅಂತ ಬರುತ್ತೆ. ಅಂದರೆ ಅಡಿಕೆ ಕಾಯಿಗಳಲ್ಲಿ ಕಪ್ಪು ತಿರುತ್ತೆ, ಕಾಯಿ ಕಂದು ಕಲರ್ಗೆ, ಆಮೇಲೆ ಅದು ಕೊಳೆಗೆ ಪ್ರಾರಂಭ ಆಗುತ್ತದೆ. ಇದನ್ನು ನಿಯಂತ್ರಣ ಮಾಡಲು ನಾವು 1% ಬೋರ್ಡೆಕ್ಸ್ ಮಿಕ್ಚರ್ ಈ ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಇದು ಶಿಲೀಂಧ್ರನಾಶಕ. ಕೊಳೆ ರೋಗನೂ ಶಿಲೀಂಧ್ರದಿಂದಲೇ ಬರೋದು. ಈ ಔಷಧಿಯನ್ನು ನಾವು ಮಳೆಗಾಲದಲ್ಲಿ ಹೊಡಿಬೇಕು. ಅಂದರೆ ಮಳೆಗಾಲಕ್ಕಿಂತ ಮುಂಚೆ, ಅಂದರೆ ಜೂನ್ಗಿಂತ ಮುಂಚೆ, ಆಮೇಲೆ ಮಳೆಗಾಲದಲ್ಲಿ ಅಂದರೆ ಆಗಸ್ಟ್, ಜುಲೈ, ಆಗಸ್ಟ್ ಈ ಟೈಮಲ್ಲಿ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗತ್ತೆ. 2 ಬಾರಿ, ವರ್ಷದಲ್ಲಿ 2 ಬಾರಿ ಸ್ಪ್ರೇ ಮಾಡಬೇಕು. ಹಾಗೂ ಕಾಯಿ ಯಾವ ಕಾಯಿಗೆ ಈ ರೋಗ ಬರುತ್ತೆ, ಕೀಟದ ಹಾವಳಿ ಅದು ಶಿಲೀಂಧ್ರ ಹಾವಳಿ ಎರಡರಿಂದ ಬರುತ್ತೆ. ಯಾವ ಕಾಯಿಗೆ ಬರುತ್ತೆ ಆ ಕಾಯಿಯನ್ನು ಕಿತ್ತು ತೆಗೆಯಬೇಕು. ಇನ್ನು ಬೇರು ಭಾಗದಲ್ಲಿ ಬೇರು ಕೊಳೆಯುತ್ತವೆ. ಅದಕ್ಕೆ ಬೇರಿಗೆ ಟ್ರೈಕೋಡರ್ಮ ಫಂಗಿಸೈಡನ್ನು ಮಣ್ಣಿಗೆ ಸೇರಿಸಬೇಕು ಬೇರೆ ಸುತ್ತ, ಗಿಡ ಸುತ್ತ. ಇದರಿಂದ ಬೇರುಗಳ ಕೊಳೆತನು ಕಡಿಮೆ ಆಗುತ್ತೆ. ಇನ್ನು ಅಡಿಕೆ ಗಿಡವನ್ನು ಉತ್ತಮವಾಗಿ ಬೆಳೆಯಲು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಮುಖ್ಯ. ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು. ಅವುಗಳು ಯಾವುವು ನೋಡೋದಾದರೆ ಜಿಂಕು, ಐರನ್ನು, ಮ್ಯಾಂಗನೀಸು ಮತ್ತು ಬೋರಾನು. ಇವುಗಳನ್ನು ಪ್ರತಿ ಗಿಡಕ್ಕೆ ಹಾಕಬೇಕು. ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವ ಗೊಬ್ಬರವನ್ನು ಸೇರಿಸಬೇಕು ನೋಡಿದರೆ ನೋಡಿ, ಜಿಂಕ್ ಸಲ್ಫೇಟನ್ನು 20 ಗ್ರಾಮ್ ಹಾಕಬೇಕು ಪ್ರತಿ ಗಿಡಕ್ಕೂ. ಇನ್ನು ಐರನ್ ಸಲ್ಫೇಟ್ನೂ 20 ಗ್ರಾಮ್ ಹಾಕಬೇಕು. ಇನ್ನು ಮ್ಯಾಂಗನೀಸ್ ಸಲ್ಫೇಟ್ನ 10 ಗ್ರಾಮ್ ಹಾಕಬೇಕು. ಇನ್ನು ಬೋರೆಕ್ಸ್ ಅಂತ ಬರ್ತದೆ, ಬೋರಾನ್ದು, ಅದನ್ನ 10 ಗ್ರಾಮ್ ಹಾಕಬೇಕಾಗುತ್ತೆ. ಪ್ರತಿ ವರ್ಷವೂ ಪ್ರತಿ ಗಿಡಕ್ಕೂ ಈ ಗೊಬ್ಬರಗಳನ್ನು ಹಾಕಬೇಕು. ಈ ರೀತಿ ಉತ್ತಮ ಗೊಬ್ಬರವನ್ನು ಅಡಿಕೆ ಗಿಡಕ್ಕೆ ಈ ರೀತಿ ಉತ್ತಮ ಗೊಬ್ಬರವನ್ನು ಕೊಟ್ಟು ಕಾಲಕ್ಕೆ ನೀರನ್ನು ಹಾಯಿಸ್ಬೇಕು. ಅಂದರೆ ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು, ನೀರು ಹರಿದು ಹೋಗ್ಬೇಕು. ಇನ್ನು ಬೇಸಿಗೆಗಾಲ ಮತ್ತು ಚಳಿಗಾಲದಲ್ಲಿ ನೀರನ್ನು ಅಡಿಕೆ ಗಿಡಕ್ಕೆ ಕೊಡಬೇಕಾಗತ್ತೆ. ಈ ರೀತಿ ಉತ್ತಮವಾಗಿ ನಾವು ಮಾಡೋದರಿಂದ ಉತ್ತಮ ಇಳುವರಿಯನ್ನು ಅಡಿಕೆ ಗಿಡದಲ್ಲಿ ತೆಗಿಬೋದು.